ಇದು ಸ್ಯಾಂಡಲ್ವುಡ್ ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಆ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ನಾಯಕ ನಟನಿಗೆ ಗೊತ್ತಿಲ್ಲದೆ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ಇದು ಸ್ಯಾಂಡಲ್ವುಡ್ ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾಯಕ ನಟನಿಗೆ ಗೊತ್ತಿಲ್ಲದೇನೆ ಒಂದು ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ಹಾಗಾದ್ರೆ ಯಾವುದು ಆ ಸಿನಿಮಾ, ಯಾರು ಆ ನಾಯಕ ನಟ? ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಬಿಚ್ಚಿಡ್ತಾ ಇದೆ ನಿಮ್ಮ ವಿಸ್ತಾರ ನ್ಯೂಸ್. ಒಬ್ಬ ಚಿತ್ರದ ನಾಯಕ ನಟನಿಗೆ ಗೊತ್ತಿಲ್ಲದೇನೆ ಒಂದು ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ಆ ನಾಯಕ ನಟನಿಗೆ ಇಲ್ಲಿ ಮೋಸ ಮಾಡಿದೆ ಆ ಚಿತ್ರತಂಡ. ಹಾಗಾದ್ರೆ ಯಾವುದು ಆ ಸಿನಿಮಾ, ಆ ನಾಯಕ ನಟ ಯಾರು ಅನ್ನುವಂತಹ ಸುದ್ದಿಯನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ ಈಗ ಬಿಚ್ಚಿಡ್ತಾ ಇದೆ. ಸ್ಯಾಂಡಲ್ವುಡ್ ನ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ ಇದು. ಆ ಸಿನಿಮಾದಲ್ಲಿ ನಟನೆ ಮಾಡಿರುವಂತ ನಾಯಕ ನಟನಿಗೇನೆ ಗೊತ್ತಿಲ್ಲ ಸಿನಿಮಾ ರಿಲೀಸ್ ಆಗಿದೆ ಅನ್ನೋದು. ಯಾವುದು ಹಾಗಾದ್ರೆ ಆ ಸಿನಿಮಾ ಅನ್ನುವಂತ ಕ್ಯೂರಿಯಾಸಿಟಿ ನಿಮ್ಗಿರ್ಬೋದು. ಯಾರು ಹಾಗಾದ್ರೆ ಆ ನಾಯಕ ನಟ? ನಾಯಕ ನಟ ನಟಿಸಿರುವಂತಹ ಸಿನಿಮಾದ ರಿಲೀಸ್ ಕೂಡ ಆ ನಾಯಕ ನಟನಿಗೆ ಗೊತ್ತಿಲ್ಲದೆ ಇಲ್ಲಿ ರಿಲೀಸ್ ಮಾಡಲಾಗಿದೆ. ಯೂಟ್ಯೂಬ್ ನಲ್ಲಿ ಆ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ಬಹು ನಿರೀಕ್ಷಿತ ಸಿನಿಮಾ ಆಗಿತ್ತು ಇದು. ಯೂಟ್ಯೂಬ್ ನಲ್ಲಿ ಕಾಲಚಕ್ರ ಸಿನಿಮಾವನ್ನ ರಿಲೀಸ್ ಮಾಡಲಾಗಿದೆ. ನಾಯಕ ನಟ ವಸಿಷ್ಠ ಸಿಂಹಗೆ ತಿಳಿಸದೇನೆ ಸಿನಿಮಾ ಬಿಡುಗಡೆ ಮಾಡಲಾಗಿದೆ ಯೂಟ್ಯೂಬ್ ನಲ್ಲಿ. ಸುಮಂತ್ ಕ್ರಾಂತಿ ನಿರ್ದೇಶನ ಮಾಡಿದಂತಹ ಕಾಲಚಕ್ರ ಸಿನಿಮಾ ಇದು. ವಸಿಷ್ಠ ಸಿಂಹ ಅವರ ನಟನೆಯ ಈ ಸಿನಿಮಾದ ಮೇಲೆ ಬಹಳ ನಿರೀಕ್ಷೆ ಇತ್ತು. 4 ಶೇಡ್ ನಲ್ಲಿ ಇವರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. 2017ರಲ್ಲಿ ಈ ಸಿನಿಮಾ ಸೆಟ್ ಏರಿತ್ತು. ಕಾಲಚಕ್ರ ಸಿನಿಮಾಗೆ ಬಂಡವಾಳವನ್ನ ರಶ್ಮಿ ಕೆ ಅವರು ಹೂಡಿದ್ರು. ಆದ್ರೆ ಈ ಕಾಲಚಕ್ರ ಸಿನಿಮಾವನ್ನ ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಲಾಗಿದೆ. ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ನಟ ವಸಿಷ್ಠ ಸಿಂಹ ಅವರಿಗೆ ಇರಲಿಲ್ಲ. ಬಹಳ ನಿರೀಕ್ಷೆಯನ್ನ ಮೂಡಿಸಿದಂತಹ ಸಿನಿಮಾ ಇದು. ಕಾಲಚಕ್ರ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಆ ರಿಲೀಸ್ ಆದಂತ ಸಂದರ್ಭದಲ್ಲಿ ತುಂಬಾ ಜನ ಆ ಸಿನಿಮಾದ ಟೀಸರ್ ಅನ್ನ ಕೂಡ ಮೆಚ್ಕೊಂಡಿದ್ರು. ಆದ್ರೆ ಈಗ ಆ ಸಿನಿಮಾವನ್ನ ಯೂಟ್ಯೂಬ್ ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಸುಮಂತ್ ಕ್ರಾಂತಿ ನಿರ್ದೇಶನದ ಕಾಲಚಕ್ರ ಸಿನಿಮಾ ಇದು. ಆ ಟೀಸರ್ಗೂ ಕೂಡ ಭರ್ಜರಿಯಾದಂತ ರೆಸ್ಪಾನ್ಸ್ ಸಿಕ್ಕಿತ್ತು. ಹಾಗಾಗಿ ದೊಡ್ಡ ಬೆಳ್ಳಿ ಪರದೆಯ ಮೇಲೆ ಈ ಸಿನಿಮಾ ಮತ್ತಷ್ಟು ಒಂದು ಪ್ರೇಕ್ಷಕರನ್ನ ರಂಜಿಸಲಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಆ ಸಿನಿಮಾವನ್ನ ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಲಾಗಿದೆ. ಯಾಕಾಗಿ ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಲಾಗಿದೆ, ಇದರ ಬಗ್ಗೆ ನಾಯಕ ನಟ ವಸಿಷ್ಠ ಸಿಂಹ ಅವರಿಗೆ ಆ ಸಿನಿಮಾ ತಂಡ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ತಿಳಿಸದೆ ಇಲ್ಲಿ ಸಿನಿಮಾವನ್ನ ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಲಾಗಿದೆ. ವಸಿಷ್ಠ ಅವರ ಒಂದು ಹೊಸ ಚಿತ್ರ ಆಗಿತ್ತು ಈ ಕಾಲಚಕ್ರ. ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಉಂಟು ಮಾಡಿತ್ತು. 2017ರಲ್ಲಿ ಈ ಸಿನಿಮಾ ಸೆಟ್ ಏರಿತ್ತು. 4 ಶೇಡ್ ನಲ್ಲಿ ವಸಿಷ್ಠ ಸಿಂಹ ಅವರು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇದ್ರು. ಸಿಂಗಲ್ ಪೋಸ್ಟರ್ ನಲ್ಲಿ ಕೂಡ ಸೌಂಡ್ ಮಾಡಿತ್ತು ಈ ಸಿನಿಮಾ. ಹಾಗಾಗಿ ಈ ಟೀಸರ್ಗೂ ಕೂಡ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಆದ್ರೆ ಈಗ ಈ ಸಿನಿಮಾವನ್ನ ಯೂಟ್ಯೂಬ್ ನಲ್ಲಿ ಸಿನಿಮಾ ತಂಡ ನಟನಿಗೆ ಹೇಳದನೆ ರಿಲೀಸ್ ಮಾಡಿದೆ. ಇನ್ನು ಈ ರೀತಿ ಕೇಳದೆ ಸಿನಿಮಾ ರಿಲೀಸ್ ಮಾಡಿರೋ ಬಗ್ಗೆ ಸ್ವತಃ ನಟ ವಸಿಷ್ಠ ಸಿಂಹ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನೇ ದ್ವೇಷ ಇದ್ರೂ ಈ ರೀತಿ ತೋರಿಸಬಾರದು ಅಂತ ವಿಸ್ತಾರ ನ್ಯೂಸ್ಗೆ ನಟ ವಸಿಷ್ಠ ಸಿಂಹ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇದು ವಸಿಷ್ಠ ಸಿಂಹ ಅವರು ಹೇಳಿರುವಂತಹ ಮಾತು. ಯಾವ ನಟನಿಗೂ ಈ ರೀತಿ ಅನ್ಯಾಯ ಆಗಬಾರ್ದು. ಮುಂದೆ ಎಲ್ಲಾ ನಟರು ಇದರಿಂದ ಎಚ್ಚೆತ್ತುಕೊಳ್ಬೇಕು. ಹಣಕ್ಕಾಗಿ ಎಲ್ಲಾ ಸಿನಿಮಾಗಳನ್ನ ಮಾಡೋದಿಲ್ಲ.
ಪ್ರೀತಿ ವಿಶ್ವಾಸದಲ್ಲೂ ಕೂಡ ಸಿನಿಮಾದಲ್ಲಿ ಅಭಿನಯಿಸ್ತೀವಿ ಅಂತ ವಿಸ್ತಾರ ನ್ಯೂಸ್ಗೆ ನಟ ವಸಿಷ್ಠ ಸಿಂಹ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಇಂತಹದ್ದೊಂದು ಮೋಸ ಆಗಬಾರ್ದು, ದ್ರೋಹ ಆಗಬಾರ್ದು ಅಂತ ಹೇಳಿದ್ದಾರೆ. ಯಾವ ನಟನಿಗೂ ಕೂಡ ಈ ರೀತಿಯ ಅನ್ಯಾಯ ಆಗಬಾರ್ದು, ಏನೇ ದ್ವೇಷ ಇದ್ರೂ ಕೂಡ ಈ ರೀತಿ ಮಾಡಬಾರ್ದು. ಮುಂದೆ ಎಲ್ಲಾ ನಟರು ಕೂಡ ಇದರಿಂದ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿದ್ದಾರೆ. ಎಲ್ಲಾ ಸಿನಿಮಾಗಳನ್ನ ನಾವು ಹಣಕ್ಕಾಗಿಯೇ ಮಾಡೋದಿಲ್ಲ, ಪ್ರೀತಿ ವಿಶ್ವಾಸದಿಂದ ಕೂಡ ನಾವು ಸಿನಿಮಾವನ್ನ ಮಾಡ್ತೀವಿ, ಆ ಸಿನಿಮಾದಲ್ಲಿ ಅಭಿನಯಿಸ್ತೀವಿ. ಆದ್ರೆ ಈ ರೀತಿ ಯಾವ ನಟನಿಗೂ ಕೂಡ ಆಗಬಾರ್ದು ಅಂತ ಹೇಳಿ ತಮಗಾದಂತಹ ನೋವನ್ನ ವಿಸ್ತಾರ ನ್ಯೂಸ್ ಜೊತೆ ಅವರು ಹೇಳ್ಕೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.